ವಿಲಾಸ ಸಾಗರ ತುಂಬ ಹರಿದಿರೋದ್ರಿಂದ ಹಿನ್ನೆಲೆಯಲ್ಲಿ ಸಿರಾ ಭಾಗದ ಎಲ್ಲ ಮುಖಂಡರುಗಳು ಎಲ್ಲರೂ ಕೂಡ ಇವತ್ತು ನಾವು ಬಂದಿದ್ದೇವೆ. ಈ ದೃಶ್ಯವನ್ನು ನೋಡೋದಕ್ಕೆ ಅತ್ಯಂತ ಸಂತೋಷ ಆಗುತ್ತೆ. ಆದರೆ ಎಲ್ಲೋ ಒಂದು ಕಡೆಗೆ ಈ ದೃಶ್ಯವನ್ನು ನೋಡಬೇಕಾದಾಗ ಇತಿಹಾಸವನ್ನು ಮೆಲುಕು ಹಾಕಬೇಕಾಗ್ತದೆ. ಇವತ್ತು ನಲ್ವಡಿ ಕೃಷ್ಣರಾಜ ಒಡೆಯರು ಮಹಾರಾಜರು, ಅವರ ತ್ಯಾಗದಿಂದಾಗಿ ಇವತ್ತು ಈ ಡ್ಯಾಮ್ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದು ಎಷ್ಟು ಕಷ್ಟ ಆಯಿತು ಏನು ಅಂತಕ್ಕಂಥದ್ದು ವಿಚಾರ ಬೇರೆ. ಆದರೆ ಅವರಿಂದಾಗಿ ಇವತ್ತು ಡ್ಯಾಮ್ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಇವತ್ತವರೆಗೂ 115 ವರ್ಷದಲ್ಲಿ 3 ಬಾರಿ ಮಾತ್ರ ಕೂಡಿ ಬಿದ್ದಿರ್ತಕ್ಕಂಥದ್ದು. 33ರಲ್ಲಿ ಒಂದು ಸರಿ ಕೂಡಿ ಬಂದಿದೆ ಸ್ವಾಭಾವಿಕವಾಗಿ ಮಳೆ ನೀರಿನಿಂದ. 22ರಲ್ಲಿ ಸ್ವಾಭಾವಿಕವಾಗಿ ಮಳೆ ನೀರಲ್ಲ, ಇದು ಬಂದಿರತಕ್ಕಂಥದ್ದು ಭದ್ರಾ ಮೇಲ್ದಂಡೆ ಯೋಜನೆಯ ನೀರು ತಾತ್ಕಾಲಿಕವಾಗಿ ಇಲ್ಲಿಗೆ ಈ ಯೋಜನೆಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಇವತ್ತು ಆ ಯೋಜನೆ ಪರಿಪೂರ್ಣ ಆಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ನೀರು ವೇಸ್ಟ್ ಆಗಬಾರ್ದು ಅಂತೇಳಿ ಇಲ್ಲಿ ಕೊಡೋಂಥ ತೀರ್ಮಾನವನ್ನು ಈಗ ಸುಮಾರು 3-4 ವರ್ಷದಿಂದಲೇ ಮಾಡಿದ್ದು. ಆ ನೀರನ್ನು ಕೊಟ್ಟ ಪ್ರಯುಕ್ತ ಇವತ್ತು ಈ ವಾಣಿವಿಲಾಸ ತುಂಬಿ ಹರಿದಿದೆ. ಹಾಗಾಗಿ ಅತ್ಯಂತ ಸಂತೋಷ ಪಡ್ತಕ್ಕಂಥ ಒಂದು ಸಂಗತಿ. ಇವತ್ತು ಈ ಬಾರಿ ಎಲ್ಲೂ ಕೂಡ ಹೆಚ್ಚು ಮಳೆ ಇಲ್ಲ. ಆದಾಗ ಈಗ ಗುಂಡಿಗಳು ಸಹಿತ ಕೆರೆಗಳು ತುಂಬಿಲ್ಲ. ಅಂಥ ಸಂದರ್ಭದಲ್ಲಿ ಇದೊಂದು ವರಪ್ರಸಾದ ಆಗಿದೆ ಮತ್ತು ವರದಾನವೂ ಕೂಡ ಆಗಿದೆ. ಇದು ನೋಡೋದಕ್ಕೆ 2 ಕಣ್ಣು ಸಾಲದು ಅಂತಕ್ಕಂಥ ರೀತಿಯಲ್ಲಿದೆ. ಇವತ್ತು ಹಿರಿಯೂರು, ಚಳ್ಳಕೆರೆ ಈ ಭಾಗಕ್ಕೆ ಕುಡಿಯ ನೀರು, ಚಿತ್ರದುರ್ಗ ಮತ್ತು ಚಳ್ಳಕೆರೆಯಲ್ಲಿ ಬರ್ತಕ್ಕಂಥ DRDO ಅಲ್ಲಿ ನೀರಿನ ಸಮಸ್ಯೆಯನ್ನು ಶಾಶ್ವತವಾಗಿ ಈ ವರ್ಷದ ಮಟ್ಟಿಗೆ ನೀಗಿಸುವಂಥ ಯೋಜನೆ ಇದಾಗಿದೆ. ಈ ಯೋಜನೆ ಇಂದು ಕೂಡ 115 ವರ್ಷ ಆದರೂ ಕೂಡ ಒಂದೇ ಲವಲೇಶ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಡ್ಯಾಮ್ ನಡೀತಾ ಇರ್ತಕ್ಕಂಥದ್ದು. ಒಂದೇ ಒಂದು ಡ್ರಾಪ್ ಸಹಿತ ನೀರು ಎಲ್ಲೂ ಲೀಕ್ ಆಗ್ತಕ್ಕಂಥದ್ದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಇತ್ತೀಚಿನ ಡ್ಯಾಮ್ಗಳಲ್ಲಿ ಕಟ್ಟಿ ಕೆಲವೇ ವರ್ಷಗಳಾದರೂ ಕೂಡ ಲೀಕ್ ಆಗ್ತಕ್ಕಂಥದ್ದು ಕಾಣ್ತದೆ. ಆದರೆ ಇಲ್ಲೆಲ್ಲೂ ಕೂಡ ಕಾಣಲಿಲ್ಲ. ಇದಕ್ಕೆ ಯಾವತ್ತೂ ಕೂಡ ರಿಪೇರಿ ಕೂಡ ಮಾಡಿದ ರೀತಿಗಳು ಕೂಡ ಕಾಣೋದಿಲ್ಲ. ಅಂಥ ಒಂದು ಬಂದೋಬಸ್ತಾಗಿ ಕಟ್ಟಿರ್ತಕ್ಕಂಥ ಒಂದು ಡ್ಯಾಮ್ ಇದಾಗಿದೆ. ಅದಕ್ಕೆ ನಾವು ಇವತ್ತು ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮಹಾರಾಜರ ವಂಶವನ್ನು ನಾವು ನೆನೆಸಬೇಕಾಗ್ತದೆ, ಧನ್ಯವಾದವನ್ನು ಹೇಳಬೇಕಾಗ್ತದೆ. ಇವತ್ತು ಅವರಿಂದಾಗಿ ಈ ಡ್ಯಾಮು, ಅವರಿಂದಾಗಿ ಈ ಭಾಗಕ್ಕೆ ನೀರು